ಹಲೋ ವಿದ್ಯಾರ್ಥಿಗಳೇ, ಈಗ ನಾವು ಘಟಕ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಭ್ಯಾಸ 11 ಇದೆ ನೋಡಿರಿ. ಇದು 11.1ರಲ್ಲಿರುವ 10ನೇ ತರಗತಿ ಗಣಿತ. ಇದು ಇಲ್ಲಿ ಪ್ರಶ್ನೆ ಮಾತ್ರ ಒಂದನೇ ಪ್ರಶ್ನೆಗಿಂತ ಮೊದಲು ಏನು ಕೊಟ್ಟರು ಅಂದರೆ, ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ 22/7 ಎಂದು ಪರಿಗಣಿಸಿ ಅಂತ ಕೊಟ್ಟಿರ್ತಾರೋ ಪ್ರಶ್ನೆಯಲ್ಲಿ ಕೊಟ್ಟರೆ. ಈಗ ಒಂದನೇ ಪ್ರಶ್ನೆ ಓದ್ತೀನಿ ನಾನು. ಅದರಲ್ಲಿ ಅಭ್ಯಾಸ 11.1ರಲ್ಲಿರುವ ಒಂದನೇ ಪ್ರಶ್ನೆ ಏನದ ಓದ್ತಾಯಿದೆ ನೋಡಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಾರೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಡೈಗ್ರಾಮ್ ಹಾಕ್ತೀನಿ, ಅದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟ್ ಒಂದು ಏನು ಹಾಕ್ಬೇಕು ನಾವೀಗ, ಒಂದು ವೃತ್ತ ಹಾಕ್ತೀನಿ ನೋಡಿರಿ. ಎಕ್ಸಾಮಲ್ಲಿ ಇದನ್ನು ಹಾಕೋದು ಅವಶ್ಯಕತೆ ಇಲ್ಲ, ಈಗ ನಿಮ್ಗೆ ತಿಳಿಸೋ ಸಲುವಾಗಿ ನಾನು ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದು ಒಂದು ವೃತ್ತ. ಈ ವೃತ್ತಕ್ಕೆ ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 6 ಸೆಂಟಿಮೀಟರ್ ಅಂತಿದೆ ನೋಡಿರಿ. ತ್ರಿಜ್ಯ ಅದರದ್ದು 6 ಸೆಂಟಿಮೀಟರ್ ಅದ. ಇಲ್ಲಿಂದ ನಾನು ಏನು ಮಾಡ್ತೀನಿ, ಇದು ಕೇಂದ್ರ, ಇದು ಏನಾಗ್ತದೆ, ಇದು ತ್ರಿಜ್ಯ ಅದ. ಇದ್ರ ತ್ರಿಜ್ಯ ಎಷ್ಟು ಕೊಟ್ಟರು ಪ್ರಶ್ನೆಯಲ್ಲಿ ನಿಮಗೆ 6 ಸೆಂಟಿಮೀಟರ್ ಅಂತ ಕೊಟ್ಟರು. ಸಪೋಸ್ ಇದು ಹೆಸರು ಓ ಆಗಿರಲಿ, ಇದು ಎ ಆಗಿರಲಿ, ಇದ್ರ ಉದ್ದ 6 ಸೆಂಟಿಮೀಟರ್ ಅಂತ ಕೊಟ್ಟರು ಪ್ರಶ್ನೆಯಲ್ಲಿ ನೋಡಿರಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್ ಇದೆ. ತ್ರಿಜ್ಯಾಂತರ ಖಂಡದ ಕೋನವು ಅಂದರೆ ತ್ರಿಜ್ಯಾಂತರ ಖಂಡ ಎದಕ್ಕಂತಾರಂದ್ರೆ, ಎರಡು ತ್ರಿಜ್ಯಗಳನ್ನು ಮಧ್ಯದ ಭಾಗಕ್ಕೆ ಏನಂತಾರಂದ್ರೆ ನಾವು ತ್ರಿಜ್ಯಾಂತರ ಖಂಡ ಅಂತೀವಿ ನೋಡಿರಿ. ಇನ್ನೊಂದು ಇದು ಎರಡು ತ್ರಿಜ್ಯಗಳ ನಡುವಿನ ಒಂದು ವಿಸ್ತೀರ್ಣಕ್ಕೆ ಏನಂತಾರಂದ್ರೆ ತ್ರಿಜ್ಯಾಂತರ ಖಂಡ ಅಂತಾರೆ. ಈಗ ಇನ್ನೊಂದು ನೋಡಿರಿ, ಈಗ ಒಂದು ತ್ರಿಜ್ಯ ಆಯಿತು, ಇನ್ನೊಂದು ತ್ರಿಜ್ಯ, ಹಿಂಗೆ ತ್ರಿಜ್ಯ ತೆಗೆದುಕೊಂಡು ಇದು ಒಂದು ತ್ರಿಜ್ಯ. ಇವೆರಡು ನಡುಬರ್ಕಿನ ಕೋನ ಅಂದರೆ ಇವೆರಡು ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಅಂತ ಕೊಟ್ಟಾರ ಅವರು, 60 ಡಿಗ್ರಿ ಅಂತ ಕೊಟ್ಟಾರವರು ಪ್ರಶ್ನೆಯಲ್ಲಿ. ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಅಂತ ಕೊಟ್ಟರು, 60 ಡಿಗ್ರಿ ಅಂತ ಕೊಟ್ಟರು. ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿದ್ರು. ಅದರ ವಿಸ್ತೀರ್ಣ ಅಂತಂದ್ರೆ ಈ ಒಳಗೆ ಈ ಜಾಗನ ಕೇಳ್ತಾರೆ ಅವರು. ಇದೇನದಲ್ಲ, ಇಲ್ಲಿಂದ ಈಗ ಇದಕ್ಕೊಂದು ಹೆಸರು ಬೇಕಾದ್ರೆ ನಾವು ಬಿ ಅಂತ ಕೊಡ್ಕೊಳ್ಳೋಣ. ಈ ಪಾಯಿಂಟಿಗೆ ಬಿ ಅಂದ್ಕೊಳ್ಬೇಕಾದ್ರೆ ಈ ಏರಿಯಾದ ಇದು ವಿಸ್ತೀರ್ಣ ಕೇಳ್ತಾರೆ ಅವ್ರು. ನೀವು ಇದು ಒಳಗಿನ ಜಾಗ ಏನದಲ್ಲ, ಇಲ್ಲಿಂದ ಇಲ್ತನ ಈ ಜಾಗ ಏನದಂತ ನಿಮಗೆ ಪ್ರಶ್ನೆಯಲ್ಲಿ ಕೇಳ್ತಾರೆ. ಅಂದರೆ ಈಗ ಇದಕ್ಕೆ ನಮ್ಗೆ ಸೂತ್ರ ಏನಿದೆ ಅಂತಂದ್ರೆ, ನಮ್ಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಅಂತಂದ್ರೆ, ನಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋಕ್ಕೆ ಸೂತ್ರ ಏನಿದೆ ಅಂದರೆ, ನೆನ್ಪಿಟ್ಕೊಳ್ಬೇಕು ಶಾರ್ಟ್ಕಟ್ ಅಂದ್ರೆ, ಇದು ಪೂರ್ತಿ ವಿಸ್ತೀರ್ಣ ಅಂದ್ರೆ ನಾವು πr² ಸಮ ಆಗ್ತದೆ. ಅಂದರೆ ನಾವು ಇಲ್ಲಿ ಥೀಟಾ, ಇಲ್ಲಿ 60 ಡಿಗ್ರಿ ಅಂದರೆ ಎಷ್ಟು, ಇವೆರಡರ ಬರೋಕೆ ಎಷ್ಟು ದೂರ ಅಂತ ಕೊಟ್ಟರೆ 60 ಡಿಗ್ರಿ ಅಂದರೆ ಇದಕ್ಕೆ ನಾವು ತೀಟಾ ಅಂದ್ಕೊಳ್ಳೋಣ. ತೀಟಾ ಅಥವಾ ಇದು ನಾವು ತೀಟಾ ಅಂತ ಬರ್ಕೊಂಡಿವಿ ಅಂದ್ರೆ, ಬರ್ಕೊಂಡ್ಕೊಂಡು ತ್ರಿಜ್ಯಖಂಡದ ವಿಸ್ತೀರ್ಣ ತೀಟಾ ಅಂತ ಬರ್ಕೊಂಡಿವಿ ಅಂದ್ರೆ, ತೀಟಾ ನೋಡಿರಿ, ಇದು ಸ್ವಲ್ಪ ಸರಿಯಾಗಿ ಬರ್ತೀವಿ, ಥೀಟಾ ಅಂತ ಬರ್ಕೊಂಡಿವಿ ಅಂದ್ರೆ ಸೂತ್ರ ಏನದಂದ್ರೆ ನಮಗೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಅಂದರೆ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಕೇಳಿದ್ರೆ πr² ಹಾಕೋಬೇಕು. ಒಂದು ವೇಳೆ ಕಂಸ ಕೇಳಿದ್ರೆ ಅಂದ್ರೆ πr ಅಂತ ಹಾಕ್ಬೇಕು ನೋಡಿರಿ. ಈಗ ಬೆಲೆಗಳನ್ನು ಆದೇಶ ಮಾಡೋಣ. ಥೀಟಾ ಅಂದರೆ ಎಷ್ಟು ಕೊಟ್ಟರು ನಮಗೆ, 60 ಡಿಗ್ರಿ ಅಂದರೆ ಎರಡು ನಡುಬರ್ಕಿನ ಕೋನ 60 ಡಿಗ್ರಿ ಅಂತ ಕೊಟ್ಟರು. ಇಲ್ಲಿ 60 ಡಿಗ್ರಿ ಅಂತ ಕೊಟ್ಟಾರ. ಈ ಒಳಗಿಂದ ಇದು ಇಷ್ಟು ಏರಿಯಾ ಎಷ್ಟದ ಅಂತ ಕೇಳ್ತಾರೆ ಅವರು. ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಇದು ಇಷ್ಟು ಏರಿಯಾ ಎಷ್ಟದ ಅಂತ ಪ್ರಶ್ನೆ ಕೇಳ್ತಾರೆ ನಿಮಗೆ. ಥೀಟಾ ಅಂದರೆ ಎಷ್ಟು ಡಿಗ್ರಿ ಹಾಕ್ತೀರಿ, ಥೀಟಾ ತೆಗಿರಿ 60 ಡಿಗ್ರಿ ಅಂತ ಹಾಕ್ರಿ, ಡಿವೈಡೆಡ್ ಬೈ 360 ಆ್ಯಸ್ ಇಟ್ ಈಸ್ ಬರೀರಿ, 360 ಡಿಗ್ರಿ ಇಂಟು ಪೈ ಅಂದರೆ ಎಷ್ಟು ತಗೋ ಅಂತ ಹೇಳ್ಯಾರ ಅವರು, 22/7 ತಗೋ ಅಂತ ಅವರೇ ಹೇಳ್ಯಾರ ಪ್ರಶ್ನೆಯಲ್ಲಿ. ಅದು ಆರ್ ಅಂದರೆ ತ್ರಿಜ್ಯ ಅಂತಂದ್ರೇನು, ರೇಡಿಯಸ್ ಅಥವಾ ಕನ್ನಡದಾಗ ರೇಡಿಯಸ್ ಅಂತ, ಇಂಗ್ಲೀಷ್ನಾಗ ರೇಡಿಯಸ್ ಅಂತಾರೆ, ಅದಕ್ಕೆ 6ಲಿಂದ ಗುರುತು ಮಾಡ್ತಾರೆ. ಅಥವಾ ತ್ರಿಜ್ಯ ನೋಡಿರಿ ಎಷ್ಟು ಸೆಂಟಿಮೀಟರ್ ಇದೆ,
ತ್ರಿಜ್ಯ 6 ಸೆಂಟಿಮೀಟ್ರ್. 6 ಅನ್ನೋದು ಎಷ್ಟು ಸಲ 2 ಸಲ ಇದಾವಂತ. 6 ಅನ್ನೋದು 2 ಸಲ ಇದಾವಂತ. ಅದು ಈಗ ನೋಡಿರಿ, ಈ 0 ಕ್ಯಾನ್ಸಲ್ ಮಾಡೋಣ. 0 ಕ್ಯಾನ್ಸಲ್ ಆಯಿತು. 6 ಮಗ್ಗಿ 6 ಒಂದಲೇ 6, 6 6ಲೇ 36 ಆಯಿತು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಅಂಶಛೇದ ಇದ್ರೆ ಕಟ್ ಮಾಡಬೇಕು. 6 ಒಂದಲೇ 6, 6 ಒಂದಲೇ 6. ಏನು ಉಳಿತು ನಾವು ಗುಣಾಕಾರ ಮಾಡಿ ಉತ್ತರ ಇಟ್ಬಿಟ್ರೆ ಮುಗೀತು ನೋಡ್ರಿ. ಅಥವಾ ಬುಕ್ಕಲ್ಲಿ ಆನ್ಸರ್ಲಿ ಹಿಂಗೆ ಇದೆ, 22ಕ್ಕೆ 6ಲೇ ಗುಣಾಕಾರ ಮಾಡಬೇಕು. ಏನು ಉಳಿತದು 22ಕ್ಕೆ 6ಲಿಂದ ಗುಣಾಕಾರ ಮಾಡಿ 7ಲಿಂದ ಭಾಗ ಅಷ್ಟು ಇಟ್ಬಿಟ್ರೆ ಮುಗಿತು ನೋಡಿರಿ. 22ಕ್ಕೆ 6ಲೇ ಗುಣಾಕಾರ ಮಾಡಬೇಕು. 22ಕ್ಕೆ 6ಲೇ ಗುಣಾಕಾರ ಹೆಂಗೆ ಮಾಡ್ತೀವಿ? 22ಕ್ಕೆ 6ಲೇ ಗುಣಾಕಾರ. 6 2 12, ಕೈಲ 1, 6 2 12, 1 13. ಅಂದರೆ 132 ಡಿವೈಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್ ಬರೆದ್ರು ಸಾಕತ್ತು ನೋಡ್ರಿ. ಇದು ಪ್ರಶ್ನೆ ಇಲ್ಲಿಗೆ ಮುಗೀತು ನೋಡ್ರಿ. ನೆಕ್ಸ್ಟ್ ಕ್ವಶನ್, ಎರಡನೇ ಪ್ರಶ್ನೆಯನ್ನು ಬಿಡಿಸೋಣ. ಈಗ ಎರಡನೇ ಪ್ರಶ್ನೆ ಓದ್ತೀನಿ ನೋಡ್ರಿ. ಏನಿದೆ ಅಂದ್ರೆ, ಪರದಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಒಂದೇ ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ. ಅಂದ್ರೆ ವೃತ್ತದ ಪರದಿ ಕೊಟ್ಟರೆ, ಪರದಿ ಅಂತಂದ್ರೆ ಒಂದು ವೃತ್ತ ತೆಗೆದುಕೊಳ್ಳೋಣ ಅಂತ ತಿಳ್ಕೊಂಡ್ರೆ, ಇಲ್ಲೊಂದು ವೃತ್ತ ಹಾಕ್ತೀನಿ ನಾನು. ಇದು ಒಂದು ವೃತ್ತ. ವೃತ್ತದ ಪರದಿ ಎದಕ್ಕಂತಾರೆ ಅಂದರೆ, ಇದು ಪೂರ್ತಿ ಒಂದು ಏನು ವೃತ್ತ ಹಾಕ್ತೀವಲ್ಲ ಅದಕ್ಕೆ ವೃತ್ತದ ಪರದಿ ಅಂತೀವಿ. ಒಂದು ರೌಂಡ್ ಪೂರ್ತಿ ಹಾಕೋದಕ್ಕೆ ಏನಂತೀವಿ? ವೃತ್ತದ ಪರದಿ ಅಂತಾರೆ. ವೃತ್ತದ ಪರದಿ ಕಂಡುಹಿಡಲಿಕ್ಕೆ ಏನು ಸೂತ್ರ ಇದೆ ನಮಗಂದ್ರೆ, ವೃತ್ತದ ಪರದಿ ಇಂಗ್ಲೀಷ್ನಾಗ ಏನಂತಾರೆ ಇದಕ್ಕಂದ್ರೆ ಸರ್ಕಂಫರೆನ್ಸ್ ಅಂತಾರೆ. ವೃತ್ತದ ಪರದಿ ಸೂತ್ರ ನಮಗೇನಿದೆ ಅಂದ್ರೆ 2πr ಅಂತಿದೆ. 2πr ಅಂತ. ಇಲ್ಲಿ ಆರ್ ಅಂದರೆ ಏನು? ತ್ರಿಜ್ಯ ಅಂದ್ರೆ ನಾವು ಇಲ್ಲೇನು ಮಾಡಬೇಕು, ನಾವು ಯಾವುದಾದ್ರೂ ತ್ರಿಜ್ಯ ಅಂತಂದರೆ ವೃತ್ತದ ಕೇಂದ್ರದಿಂದ ಒಂದು ಭಾಗ ನಾವು ಗುರುತು ಮಾಡಿದ್ವಿ ಅಂದರೆ ತ್ರಿಜ್ಯ ಅಂತಾರೆ. ವೃತ್ತದ ತ್ರಿಜ್ಯ ನೋಡ್ರಿ, ಇಲ್ಲಿ ವೃತ್ತದ ಕೇಂದ್ರದ ಅಂದ್ಕೊಂಡೀವಿ ಅಂದರೆ ಇಲ್ಲಿಂದ ಇಲ್ಲಿ ಪರದಿಗೆ ಜೋಡಿಸ್ತೀವಿ ಅಂದರೆ ಏನಾಗ್ತದೆ ನಮಗದು ವೃತ್ತದ ತ್ರಿಜ್ಯ ಅಂತ ಆಗ್ತದೆ. ಈಗ ನಮಗೇನು ಕೇಳ್ತಾರೆ ಅವರು ಪ್ರಶ್ನೆಯಲ್ಲಿ, 22 ಸೆಂಟಿಮೀಟರ್ ಇದೆ ಅಂತದ್ದು. ವೃತ್ತದ ಪರದಿ ಕೊಟ್ಟರು. ವೃತ್ತದ ಪರದಿ ಅಂದರೆ 22 ಸೆಂಟಿಮೀಟ್ರ್ ಕೊಟ್ಟರು ಅವರು. ಇದು 22 ಸೆಂಟಿಮೀಟರ್ ಅಂತ ಕೊಟ್ಟಂಗಾಯ್ತು ನಮಗೆ. ವೃತ್ತದ ಪರದಿ 22 ಸೆಂಟಿಮೀಟರ್ ಅಂತ ಕೊಟ್ಟರು. ಈಗ ಇದ್ರಲ್ಲಿಂದ ನಾವೇನು ತ್ರಿಜ್ಯ ಎಷ್ಟು ಅಂತ ಕಂಡುಹಿಡಿಬೋದು ನೋಡ್ರಿ ನಾವು. 2πr ಅಂದರೆ ನಾವೀಗ ತ್ರಿಜ್ಯ ಕೊಟ್ಟಿಲ್ಲ. ಇಲ್ಲಿ ತ್ರಿಜ್ಯ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟದ ಅಂತೇಳಿ ನಾವು ಅದನ್ನು ಕಂಡುಹಿಡಿಬೇಕಾಗಿದೆ ನೋಡಿರಿ. ಇಲ್ಲಿಂದ ಸಪೋಸ್ ಇದು ಎ ಅದ ಅಂತ, ಇಲ್ಲಿಂದ ಬಿ ಅಂದರೆ ಇದನ್ನು ಪರದಿ ಕೊಟ್ಟರು ನಾವೇನು ಮಾಡ್ಬೋದು, ತ್ರಿಜ್ಯವನ್ನು ಕಂಡುಹಿಡಿಬೋದು. ಅಂದರೆ ಒಂದೇ ಸಪ್ರೇಟ್ ಮಾಡಬೇಕು ನಾವೀಗ. 22 ಆ್ಯಸ್ ಇಟ್ ಈಸ್ ಬರೀತೀನಿ, 2 ಆ್ಯಸ್ ಇಟ್ ಈಸ್ ಬರೀತೀನಿ. ಈ ಪೈ ಬೆಲೆ ಏನು ತೊಗೊಂಡ್ರೆ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ 22/7 ತೊಗೊಂಡ್ರೆ, ಈ ಪೈ ಬದಲಿ ನಾನು 22/7 ಅಂತ ತೆಗೆದುಕೊಂಡೀನಿ. ತ್ರಿಜ್ಯ ಕಂಡುಹಿಡಿಬೇಕಾಗಿದೆ, ಅದು ಆ್ಯಸ್ ಇಟ್ ಈಸ್ ಬರಿತೀನಿ ನೋಡ್ರಿ. ಈಗ ನೋಡ್ರಿ, ಈಗ 22 ಇಲ್ಲಿ ಎಡಕ್ಕನೋದು ಮತ್ತು ಸಮನಾಗಿ ಚಿಹ್ನೆ ಎಡಗಡೆ ಮತ್ತು ಬಲಗಡೆ ಸೈಡ್ ಎರಡೂ ಇದೆ. ಇದು ಗುಣಾಕಾರದಾಗ ಏಕಟ್ಪತ್ತಂದಾಗ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಅಥವಾ ನಾವು ಇದನ್ನು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ಅಥವಾ ಕನ್ಫ್ಯೂಸ್ ಆದರೆ ಇಲ್ಲಿ 22 ಆ್ಯಸ್ ಇಟ್ ಈಸ್ ಬರಿತೀನಿ. ಇದು ಇಷ್ಟು ಏನು ಮಾಡ್ತೀನಿ ನಾನು, ಬಲಕ್ಕಿದ್ದಿದ್ದು ಸಮನಾಗಿದೆ ಬಲಗಡೆ ಇದೆ, ಇದು ಎಡಗಡೆ ತೊಗೊಳ್ತೀನಿ. ಆವಾಗ ಅಂಶ ಇದ್ದದ್ದು ಏನಾಗ್ತದೆ, ಛೇದ ಆಗ್ತದೆ. ಛೇದ ಇದ್ದಿದ್ದು ಏನಾಗ್ತದೆ, ಅಂಶ ಆಗ್ತದೆ. ಈಗ ಇದನ್ನು ಏನಿಲ್ಲ ಅಂದರೆ ಎಷ್ಟಿರ್ತದೆ, ಇಲ್ಲಿ 1 ಇರ್ತದೆ. ಈ ಕಡೆ ಬಂದಾಗ ಏನಾಗ್ತದೆ, ಉಲ್ಟಾ 1/2 ಅಂತ ಆಗ್ತದೆ. ಈಕ್ವಲ್ ಟು ಕಡೆ ಏನು ಉಳಿತು ನಮ್ಗೆ 6 ಅಂತ ಉಳಿತು. ಹೌದಾ? ಇಷ್ಟಾದಮೇಲೆ ನಾವು 6 ಒಂದು ಸಪ್ರೇಟ್ ಮಾಡ್ಬೋದು. 22 ಒಂದಲೇ 22, 22 ಒಂದಲೇ 22 ಕ್ಯಾನ್ಸಲ್ ಆಯಿತು. ಈಗ ಇಲ್ಲಿ ನೋಡಿ, 7 ಒಂದಲೇ 7, ಈ ಕೆಳಗೆ 2 ಒಂದಲೇ ಅಂದರೆ 7/2 ಅಂತ ಉಳಿತು. ನಮಗೆ ತ್ರಿಜ್ಯ ಎಷ್ಟಾಯ್ತು ನಮಗಿದು 6 ನಮಗೆ 7/2 ಅಂದರೆ ತ್ರಿಜ್ಯ ನಮಗೆ 7/2 ಸೆಂಟಿಮೀಟರ್ ಸಿಕ್ತು ಅಂತ ಅರ್ಥ ಆಯಿತು. ತ್ರಿಜ್ಯ ನಮಗೆ ಇಷ್ಟಿತ್ತು. ಈಗ ಏನು ಕೇಳ್ತಾರೆ ಅವರು, ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತಾರೆ. ಚತುರ್ಥಕ ಭಾಗ ಅಂದರೆ ಈ ಚತುರ್ಥಕ ಅಂದ್ರೆ ಈ ವೃತ್ತದಾಗ 4 ಭಾಗ ಮಾಡಬೇಕು.
4 ಭಾಗ ಮಾಡಿದೆವು ಅಂದ್ರೆ ಅವ್ರು ಏನು ಇಲ್ಲಿ ಕೊಟ್ಟರಲ್ಲ, 4 ಭಾಗ ಚತುರ್ಥಕ ಭಾಗ ಅಂದ್ರೆ ವೃತ್ತದಾಗ ಪೂರ್ತಿ ವಿಸ್ತೀರ್ಣ ಎಷ್ಟಿರ್ತದೆ 360 ಡಿಗ್ರಿ. 360 ಡಿಗ್ರಿಯನ್ನು ನಾವು 4 ಭಾಗ ಅಂದ್ರೆ 4 ರೀತಿ ಭಾಗಿಸ್ಬೇಕು. ಅವಾಗ ನಮ್ಗೆ ಚತುರ್ಥಕ ಭಾಗ ಅಂದ್ರೆ ಅಥವಾ 90 ಡಿಗ್ರಿ ಅಂದ್ರೆ ಈಗ ನಮಗೆ 4 ಭಾಗ ಅಂತಾರೆ. ಟೋಟಲ್ ವಿಸ್ತೀರ್ಣ ಒಳಗಿನ ವಿಸ್ತೀರ್ಣ ಎಷ್ಟಿರ್ತದೆ ರೀ ಇದ್ರದ್ದು ವೃತ್ತದ ವಿಸ್ತೀರ್ಣ ಯಾವಾಗ ನಮಗೆ 360 ಡಿಗ್ರಿ ಇರ್ತದೆ. 360 ಡಿಗ್ರಿ ನಮಗೇನು ಕೇಳ್ತಾರೆ ಅವರು ಕೊಟ್ಟಿದ್ದಾರೆ, ಚತುರ್ಥಕ ಭಾಗದ ವಿಸ್ತೀರ್ಣ ಅಂತಾರೆ. ಚತುರ್ಥಕ ಅಂದ್ರೆ ನೋಡ್ರಿ, ನಾವು ಒಂದು ವೃತ್ತದಾಗ 360 ಡಿಗ್ರಿ ಇರ್ತದೆ ಪೂರ್ತಿ ವಿಸ್ತೀರ್ಣ, ಅದಕ್ಕೆ 4 ಭಾಗ ಅಂತ ಚತುರ್ಥಕ ಭಾಗ ಅಂತಾರೆ. 4 ಭಾಗ ಅಂದ್ರೆ ನಮಗೆ ಎಷ್ಟು ಡಿಗ್ರಿ ಇರ್ತದೆ ಇದು ಅಂದ್ರೆ 4 1 4 4 9 90 36 ಇದು 0 ಅಂದ್ರೆ 90 ಡಿಗ್ರಿ. ಅಂದ್ರೆ ತ್ರಿಜ್ಯಾಂತರ ಖಂಡದ ಡೈರೆಕ್ಟ್ ಕೊಟ್ಟಿಲ್ಲ ಇಲ್ಲಿ. ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು ಡಿಗ್ರಿ ಕೊಟ್ಟರು ಅವರು 90 ಡಿಗ್ರಿ ಅಂತ ಕೊಟ್ಟರು. ಅಂದರೆ ಇಲ್ಲಿ ಇನ್ನೊಂದು ತ್ರಿಜ್ಯ ಅದ, ಇನ್ನೊಂದು ಇದಕ್ಕೆ ತ್ರಿಜ್ಯಾಂತರ ಖಂಡ ಅಂದರೆ ಇದಕ್ಕಂತಾರೆ ಅಂದ್ರೆ 2 ತ್ರಿಜ್ಯಗಳ ನಡಬರ್ಕಿಂತು ಏನು ಜಾಗ ವಿಸ್ತೀರ್ಣ ಅಂತಾರಲ್ಲ ಅದಕ್ಕೆ ನಾವು ಈ ರೀತಿ ಇದೆ ಅಂದ್ರೆ 90 ಡಿಗ್ರಿ ಕೊಟ್ಟರು. ಇಂಡೈರೆಕ್ಟಲ್ಲಿ ಕೊಟ್ಟಿಲ್ಲ ಅವರು, ಡೈರೆಕ್ಟ್ ಕೊಟ್ಟಿಲ್ಲ. ಹಿಂದಿನ ಪ್ರಶ್ನೆಯಲ್ಲಿ ನಿಮ್ಗೆ ಕೊಟ್ಟಿದ್ದು ಡೈರೆಕ್ಟ್ 60 ಡಿಗ್ರಿ ಅಂತ ಕೊಟ್ಟಿದ್ದರು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಚತುರ್ಥಕ ಭಾಗ. ಚತುರ್ಥಕ ಭಾಗ ಅಂದರೆ ನೆನ್ಪಿಡಬೇಕು 90 ಡಿಗ್ರಿನೇ ಅಂತ. ಅಂದರೆ ಇಲ್ಲಿ 90 ಡಿಗ್ರಿನೇ ಅಂತ ಕೊಟ್ಟರು. ಸಪೋಸ್ ಇದು ಪ್ರಶ್ನೆ ಏನು ಕೇಳ್ಯಾರ, ಇದಿಷ್ಟು ಏರಿಯಾ ಎಷ್ಟು ಅಂತ ಕೇಳ್ಯಾರ. ಪ್ರಶ್ನೆ ಏನು ಕೇಳ್ಯಾರ ನಿಮಗೆ ಅಂದರೆ ಪ್ರಶ್ನೆ ನೋಡ್ರಿ, ಇದಿಷ್ಟು ಏರಿಯಾ ಎಷ್ಟು ಅಂತ ಕೇಳ್ಯಾರಿ. ಇದಿಷ್ಟು ಏರಿಯಾ ಎಷ್ಟು ಅಂತ ಕೇಳಿ, ಇದು ಎಷ್ಟು ಡಿಗ್ರಿ ಇದೆ ನಿಮಗೆ 90 ಡಿಗ್ರಿ. ಅಂದರೆ ತ್ರಿಜ್ಯಾಂತರ ಖಂಡದ ಸೇಮ್ ಹಿಂದಿನ ಹಿಂಗೆ ಮತ್ತು ತ್ರಿಜ್ಯಾಂತರ ಖಂಡ ಕಂಡಿಲಿಕ್ಕೆ ವಿಸ್ತೀರ್ಣ ಕಂಡಲಿಕ್ಕೆ ಏನು ಸೂತ್ರ ಇದೆ ಅಂದ್ರೆ ನಮಗೆ ಇದು 90 ಡಿಗ್ರಿ ಚತುರ್ಥಕ ಭಾಗ ಅಂದ್ರೆ ಚತುರ್ಥಕ ಭಾಗದ ವಿಸ್ತೀರ್ಣ ಅಂದ್ರೆ ಚತುರ್ಥಕ ಭಾಗದ ವಿಸ್ತೀರ್ಣ ಅಥವಾ ಥೀಟಾ ಅಂದ್ರೆ ಥೀಟಾ. ಇವೆರಡರ ಬರ್ಕಿನ ಕೋನಕ್ಕೆ ಏನಂತ ನಾವು ನೋಡೋಣ ಥೀಟಾ ಅಂತ ನೋಡಿದ್ರೆ ಇದು ಥೀಟಾ ಅಂದ್ಕೊಂಡಿವಿ ಅಂತ ತಿಳ್ಕೊರಿ. ಅಂದರೆ ಈ ತ್ರಿಜ್ಯಕ್ಕೆ ಇರೋದು ಥೀಟಾ ಈಕ್ವಲ್ ಟು ಎಷ್ಟು ಡಿಗ್ರಿ ಕೊಟ್ಟರು 90 ಡಿಗ್ರಿ ಅಂತ ಕೊಟ್ಟರು. ಅದು ಸೂತ್ರ ಏನಾದರೂ ಚತುರ್ಕ ಭಾಗದ ವಿಸ್ತೀರ್ಣ ಕಂಡುಹಿಡ್ಲಿಕ್ಕೆ ಅಥವಾ ಯಾವುದೇ ಭಾಗ ವಿಸ್ತೀರ್ಣ ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅಂದರೆ ಥೀಟಾ ಸಮನಾಗಿದೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ. ಇದು ನಮಗೇನದ ಸೂತ್ರ ಅದ. ಇಲ್ಲಿ ನಾವು ಥೀಟಾ ಕೊಟ್ಟರು ಅವರು ಇವೆರಡು ತ್ರಿಜ್ಯಗಳ ನಡುವೆ ಕೋನ ಎಷ್ಟು ಡಿಗ್ರಿ ಕೊಟ್ಟರು ಇದು ಕಂಡುಹಿಡಿದು ನಾವು ಈಗ ಕಂಡುಹಿಡಿದ್ವಿ. ಏನು ಕಂಡುಹಿಡಿದ್ವಿ ಅಂದರೆ ಥೀಟಾ ಈಕ್ವಲ್ ಟು 90 ಡಿಗ್ರಿ ಅಂತ ನಾವು ಇದು ಕಂಡುಹಿಡಿದ್ವಿ. ಡೈರೆಕ್ಟ್ ಕೊಟ್ಟಿಲ್ಲ ಅವರು, ಇಲ್ಲಿ ಕಂಡುಹಿಡಿದ್ವಿ. ಈಗ ನಾವು ಥೀಟಾ ಬೆಲೆ 90 ಡಿಗ್ರಿ ಹಾಕಬೇಕು, ಪೈ ಬೆಲೆ 22/7 ಹಾಕಿ ಬೆಲೆಗಳ ಆದೇಶ ಮಾಡೋಣ. ನೋಡಿರಿ ನೆಕ್ಸ್ಟ್ ನೋಡಿರಿ ಬೆಲೆಗಳು ಹಾಕ್ತೀನಿ ನನಗೆ. ಚತುರ್ಥಕ ಭಾಗದ ವಿಸ್ತೀರ್ಣ ಥೀಟಾ ತೆಗಿತೀನಿ 90 ಡಿಗ್ರಿ ಅಂತ ಹಾಕ್ತೀನಿ. 360 ಡಿಗ್ರಿ ಆ್ಯಸ್ ಇಟ್ ಈಸ್ ಬರಿತೀನಿ. ಇಂಟು ಪೈ ಅಂದರೆ ಎಷ್ಟು 22/7 ಹಾಕ್ತೀನಿ. ಆರ್ ಅಂದರೆ ಎಷ್ಟಿದೆ ನಮಗೆ ತ್ರಿಜ್ಯ ಕಂಡು ಹಿಡಿದೇವಲ್ಲ 7/2. 7/2 ಅನ್ನೋದು 2 ಸಲ. ಆರ್ ಸ್ಕ್ವೇರ್ ಅಂದ್ರೂ 7/2 ಇಂಟು 7/2. ಇಲ್ಲಿ ಭಾಗಾಕಾರ ಮಾಡೋದಕ್ಕಿಂತ ಅದು 6 7 ಭಾಗಾಕಾರ ಮಾಡೋಕ್ಕಿಂತ ಇದೇ ರೀತಿ ಇಟ್ಟರೆ ಈಜು ತಾನೇ ಕ್ಯಾನ್ಸಲ್ ಆಗ್ತವೆ. ಈ ರೀತಿಯೇ ಇರೋದು ಬೆಸ್ಟ್ ನೋಡ್ರೆ. ಈಗ ಏನು ಕ್ಯಾನ್ಸಲ್ ಆಗ್ತದೆ ಈ ಜೀರೋ ಏನಾಯ್ತು ನಮಗೆ ಕ್ಯಾನ್ಸಲ್ ಆಯಿತು. 9 ಮಗ್ಗಿ 9 1 9 9 4 36 ಆಯಿತು. ಈಗ ಇಲ್ಲಿ ಕಟ್ ಆಗ್ತದೆ ನೋಡಿರಿ, ಛೇಡ್ರ ಮಗ್ಗಿ ಹೋಗ್ತದೆ ನೋಡಿರಿ. ಇಲ್ಲಿ ಅಂಶ ಇರಬೇಕು ಛೇದ ಇರಬೇಕು. ಅಂದರೆ 2 1 2 2 4 2 1 2 2 1 2 ಅಂದರೆ 11 ಬಂತು. ಈಗ ಎಲ್ಲಿ ಮತ್ತು 2ರಲ್ಲಿ ಛೇದದ ಎಲ್ಲಿ ಕಟ್ ಆಗಲ್ಲ ನೋಡ್ರಿ. ಒಂದು ಛೇದದಲ್ಲಿರುವ ಅಂಶದಲ್ಲಿ ಮಾತ್ರ ಕಟ್ ಮಾಡ್ಬೇಕು ನಾವು. ಈಗೇನು ಉಳಿತು ನಮಗೆ ಇಲ್ಲಿ 11 ಇಂಟು 7 ಇಂಟು 7 ಉಳಿತು. ಕೆಳಗಡೆ ನೋಡಿರಿ ಇದು 1 2 ಉಳಿತು. ಇಲ್ಲಿ 2 ಇಲ್ಲಿ ಒಂದು ಅಂಶ ಗುಣಾಕಾರ ಮಾಡಬೇಕು, ಛೇದ ಗುಣಾಕಾರ ಮಾಡಬೇಕು. 2 ಉಳಿತು, 7 ಉಳಿತು ಮತ್ತು 2 ಉಳಿದು. ಈಗ ಇಷ್ಟು ಗುಣಾಕಾರ ಮಾಡಿದ್ರೆ ಈ ಒಂದು 7 ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಇದು 7 1 7 7 1 7 ಇವೆರಡು ಏನಾಗ್ತದೆ 7 1 7 7 1 7 ಕ್ಯಾನ್ಸಲ್ ಆಯಿತು. ಉಳಿತೇನು ನಮಗಂದ್ರೆ ಅದು ಗುಣಾಕಾರ ಮಾಡಬೇಕು ಅಂಶದ. 11 7 77 ಉಳಿತು. ಇದು 2 2 4 4 2 8
ಇಷ್ಟು ಬಂದರೆ ಸಾಕು ನಮಗೆ ಆನ್ಸರ್. ಅಂದರೆ ಇದು ಯಾವುದಾದ್ರು ಚತುರ್ಥಕ ಭಾಗದ ವಿಸ್ತೀರ್ಣ. ಇದು ಚತುರ್ಥಕ ಭಾಗದ ವಿಸ್ತೀರ್ಣ. ಇದೇನಿಲ್ಲ ನೋಡ್ರಿ, ಕನ್ಫ್ಯೂಸ್ ಆಗ್ತದೆ. ಚತುರ್ಥಕ ಭಾಗದ ವಿಸ್ತೀರ್ಣ ಅಂದರೆ ಎಷ್ಟು ಬಂತು ನಮಗೆ? ಚತುರ್ಥಕ ಭಾಗದ ವಿಸ್ತೀರ್ಣ ಅಥವಾ ತೀಟ ಈಕ್ವಲ್ ಟು ನಮಗೆ 77/8 ಚದರ್ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂದರೆ ಆನ್ಸರ್ ಇಲ್ಲಿಗೆ ಎರಡನೇ ಪ್ರಶ್ನೆ ಕಂಪ್ಲೀಟ್ ಆಗ್ತದೆ ನೋಡಿರಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಬಿಡಿಸೋಣ. ನಿಮಿಷದ ಮುಳ್ಳ ನಮಗೆ 60 ನಿಮಿಷ ಅಂದರೆ ಒಂದು ರೌಂಡ್ ಪೂರ್ತಿ ಇರುತ್ತೆ ಆಗ್ತದೆ. ಇಲ್ಲಿ ನೋಡಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅವರು ಡೈರೆಕ್ಟ್ ಕೊಟ್ಟಿಲ್ಲ, ಇದನ್ನು ನಾವು ಕಂಡುಹಿಡಿತಾ ಇದ್ದೀನಿ. 60 ನಿಮಿಷ ಅಂತಂದ್ರೆ ಒಂದು ನಿಮಿಷದ ಮುಳ್ಳು ಒಂದು ಪೂರ್ತಿ ಒಂದು ವೃತ್ತ ಒಂದು ರೌಂಡ್ ಹಾಕ್ಬೇಕಂದ್ರೆ ವೃತ್ತ ಒಂದು ಕಂಪ್ಲೀಟ್ ಮಾಡ್ಬೇಕಂದ್ರೆ 60 ನಿಮಿಷ ಬೇಕು ನಿಮಿಷದ ಮುಳ್ಳಿಗೆ. ಅದು 60 ನಿಮಿಷಕ್ಕೆ ಒಂದು ಏನು ಮಾಡ್ತದೆ, ಪೂರ್ತಿ ಒಂದು ರೌಂಡ್ ಆಗ್ತದೆ ಅಥವಾ ಕಂಪ್ಲೀಟ್ ಮಾಡ್ತದೆ. ಅದು ಎಷ್ಟು ಡಿಗ್ರಿ ಆಗ್ತಂದ್ರೆ ವೃತ್ತ ಯಾವಾಗಲೂ ಒಂದು ರೌಂಡ್ ಆಗ್ತಂದ್ರೆ 360 ಡಿಗ್ರಿಗೆ ಸಮ ಇರ್ತದೆ. ಈಗ ನಾವು 5 ನಿಮಿಷ ಕೊಟ್ಟರು, ನಾವು ಮೊದಲು 1 ನಿಮಿಷ ಕಡಿಯೋಣ. 60 ನಿಮಿಷ ಅಂದ್ರೆ 360 ಡಿಗ್ರಿ. ಈಗ ನಾವು 1 ನಿಮಿಷಕ್ಕೆ ಮಾಡ್ಕೊಂಡು 60 × 1 ಹಿಂಗೆ ಬರಿಬೋದು, ನಾವು ಏನೂ ವ್ಯತ್ಯಾಸ ಆಗೋಲ್ಲ. ಈಗ ನಾವು 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಸುತ್ತದ ಅಂತ ನಾವು ಕಂಡುಹಿಡಬೇಕು. 1 ನಿಮಿಷಕ್ಕೆ ಅದು 6 ಡಿಗ್ರಿ ಸುತ್ತದ. 1 ನಿಮಿಷಕ್ಕೆ 6 ಡಿಗ್ರಿ. ಪ್ರಶ್ನೆಯಲ್ಲಿ ನಮಗೆ ಎಷ್ಟು ಕೊಟ್ಟರು? 5 ನಿಮಿಷ ಕೊಟ್ಟರು. ಅದಕ್ಕೆ ಇಲ್ಲಿ 1 ನಿಮಿಷ, ಇಲ್ಲ 5, ಇಲ್ಲಿನೂ 5 ಗುಣಾಕಾರ ಮಾಡಬೇಕು, ಇಲ್ಲಿನೂ 5ರಲ್ಲೇ ಅಂದ್ರೆ 6 5 30 ಅಂದ್ರೆ 30 ಡಿಗ್ರಿ. ಅಂದರೆ ಇಲ್ಲಿದ್ದು ಮುಳ್ಳು ಇಲ್ಲಿಗೆ ಬರ್ಲಿಕ್ಕೆ 30 ಡಿಗ್ರಿ ಅಂತ ಗೊತ್ತಾಯ್ತು ನಮಗೆ. ಈ 30 ಡಿಗ್ರಿ ಈ ತ್ರಿಜ್ಯದಿಂದ ಈ ತ್ರಿಜ್ಯ ಇಲ್ಲಿಗೆ ಬಂದುಬಿಟ್ಟು 30 ಡಿಗ್ರಿ ಆಗಿದೆ. ಇದ್ರದ್ದು ವಿಸ್ತೀರ್ಣ ಇಲ್ಲಿಂದ ಇಲ್ಲಿಗೆ ಬಂತಲ್ಲ ಅದು ಮುಳ್ಳು, ಅದು ಏರಿಯಾ ಎಷ್ಟು ಅಂತ ಪ್ರಶ್ನೆ ಅದ. ಸೇಮ್ ಪ್ರಶ್ನೆ, ಸೂತ್ರ ಏನಿದೆ ಅದೇ ಸೂತ್ರ ಏನಿದೆ ನೋಡಿರಿ. ಥೀಟಾ ಈಕ್ವಲ್ ಟು ಏನದ ಕ್ರಮಿಸಿದ ವಿಸ್ತೀರ್ಣ, ಅದು ಕ್ರಮಿಸಿದ ವಿಸ್ತೀರ್ಣ ಅಥವಾ ಥೀಟಾ ಈಕ್ವಲ್ ಟು
ಕ್ರಮಿಸಿದ ವಿಸ್ತೀರ್ಣ ಯಾವುದು ನಿಮ್ಮ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಅಂತ ಬರ್ಕೊಡ್ರಿ. ಥೀಟಾ ಈಕ್ವಲ್ ಟು ಸೂತ್ರ ಏನಿದೆ ಅಂದರೆ ನಮಗೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ ಇದು ಸೂತ್ರ ಅದು. ವಿಸ್ತೀರ್ಣ ಕೇಳಿದ್ರೆ ಪೈ ಆರ್ ಸ್ಕ್ವಯರ್ ಅಂತ ಆಗಬೇಕು. ಈಗ ನಾವೇನು ಮಾಡಬೇಕು, ಬೆಲೆಗಳನ್ನು ಆದೇಶ ಮಾಡಬೇಕು. ಥೀಟಾ ಕಂಡು ಹಿಡಿದೀವಿ ನಾವು. ಅಂದರೆ ಇವು ಎರಡರ ಬರೋಕ್ಕೆ ಎಷ್ಟು ದೂರ ಬಂದಿದೆ ಅಂದ್ರೆ 30 ಡಿಗ್ರಿ ಅಂತ ಬಂದಿದೆ. ಅಂದರೆ 30 ಡಿಗ್ರಿ ಥೀಟಾ ತೆಗಿಬೇಕು, 30 ಡಿಗ್ರಿ ಹಾಕ್ಬೇಕು. ಇಲ್ಲಿ 360 ಆ್ಯಸ್ ಇಟ್ ಈಸು. ಪೈ ಬೆಲೆ 22/7 ಹೆಂಗದಂಗೆ ತೊಗೋಬೇಕು. ತ್ರಿಜ್ಯ ಅಂದರೆ ಅವರೇ 14 ದೊಡ್ಡ ಮುಳ್ಳು ಅಂದರೆ ಇಲ್ಲಿ ತ್ರಿಜ್ಯ ಅಂತ ತೆಗೆದುಕೊಳ್ಬೇಕು ನಾವು. 14 ಸಲ 2 ಸಲ 14 ವರ್ಗ ಅಂದರೆ 14 ಸ್ಕ್ವೇರ್ ಅಂದರೆ 14 2 ಸಲ ಮಾಡಿ ಛೇದ ಇದು ಮಾಡ್ಬೇಕು, ಬರಿಬೇಕಂತ ಅರ್ಥ ಆಯ್ತು. ಈಗ ನೋಡಿ ಛೇದ ಏನೇನು ಹೋಗ್ತದೆ ಕಟ್ ಮಾಡಿರ್ಬೋದ್ರೆ ಈ 0 ಕ್ಯಾನ್ಸಲ್ ಆಯಿತು. 3 1 3 3 1 3 3 2 6 ಅದು. ನೆಕ್ಸ್ಟ್ ಏನು ಕಟ್ ಆಗ್ತದೆ ನೋಡಿರಿ, 2ರ ಮಧ್ಯೆ ಕಟ್ ಆಗ್ತದೆ ನೋಡಿರಿ. 2ರ ಮಧ್ಯೆ 6 ಸಲ ಇಲ್ಲಿ ಅಂಶ ಛೇದ ಇದರಲ್ಲಿ ಮಾತ್ರ ಕಟ್ ಮಾಡಬೇಕು. 2ರ ಮಧ್ಯೆ 6 ಸಲ 2 1 2 2 1 2 ಇದು ಕಟ್ ಆಯಿತು. ನೆಕ್ಸ್ಟ್ ಮತ್ತೆ ಇಲ್ಲಿ 2ರಲ್ಲಿ ಕಟ್ ಆಗ್ತದೆ ನೋಡಿರಿ. ಇಲ್ಲಿ 2 3 6 2 7 14. ನೆಕ್ಸ್ಟ್ 7 1 7 7 1 7 ಕ್ಯಾನ್ಸಲ್ ಆಯಿತು. ಏನು ಉಳಿತು ನಮ್ಗೆ ಅಂಶದಲ್ಲಿ 11 ಉಳಿತು ಇಂಟು 14 ಉಳಿತು ಡಿವೈಡೆಡ್ ಬೈ 3 ಉಳಿತು ನೋಡಿರಿ. ಅದನ್ನೇ ಲೆಕ್ಕ ಬಿಡಿಸೋಣ. ಬಿಡಿಸಿದ್ರೆ ಆಗೋದು ನೋಡಿ. ಪ್ರಶ್ನೆ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಇಲ್ಲೇನು ಉಳಿತು ಅಂದರೆ ಅಂಶನಲ್ಲಿ 11 ಇಂಟು 14 ಉಳಿತು ನೋಡಿರಿ. 11 ಇಂಟು 14 ಕೆಳಗೆ ಛೇದದಲ್ಲಿ ಕೇವಲ 3 ಉಳಿದದ. 11ಕ್ಕೆ 14ರಲ್ಲೇ ಗುಣಾಕಾರ ಮಾಡಬೇಕು. 11ಕ್ಕೆ ಎಷ್ಟರಲ್ಲೇ ಗುಣಾಕಾರ 14ರಲ್ಲೇ, ಅಥವಾ 14ಕ್ಕೆ 11ರಲ್ಲೇ ಗುಣಾಕಾರ, ಹಿಂಗೆ ಗುಣಾಕಾರ. 14 1 14 14ಕ್ಕೆ 4ಕ್ಕೆ ಎಲ್ಲ 1 ಆಯಿತು. 14 1 14 14ಕ್ಕೆ 1 ಕೂಡಿಸ್ಬೇಕು 15 ಆಯಿತು. ಅಂದರೆ 154 ಡಿವೈಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ಜಾಗ ಅದು ಸುತ್ತುತ್ತೆ ನೋಡಿರಿ. 5 ನಿಮಿಷದಲ್ಲಿ ಇಷ್ಟು ಇಲ್ಲಿಂದ ಇಷ್ಟು ಜಾಗ ಸುತ್ತುತ್ತೆ. ಯಾವುದು ನಿಮಿಷದ ಮುಳ್ಳು ಅದು.